ನಮಸ್ಕಾರ ಸ್ನೇಹಿತರೆ, ಆರ್ ಕೆ ಟಿ ವಿ ಚಾನಲ್ಗೆ ಸ್ವಾಗತ. 2026ರ IPLನ 9ನೇ ಪಂದ್ಯಕ್ಕೆ ಸ್ವಾಗತ ಸುಸ್ವಾಗತ. RCB ವರ್ಸಸ್ CSK ಪಂದ್ಯ ಇದೇ ಭಾನುವಾರ ಮಾರ್ಚ್ 5ನೇ ತಾರೀಕು ದಿನಾಂಕ 2026 ಮಾರ್ಚ್ 5ರಂದು ಭಾನುವಾರ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮುಖಾಮುಖಿ ಆಗುತ್ತವೆ RCB ವರ್ಸಸ್ CSK. ಯಾಕೆಪ್ಪ ಅಂದರೆ RCBಗೆ ಈ ಪಂದ್ಯ ಬಹಳ ಮಹತ್ವದಾಗಿರೋದ್ರಿಂದಾಗಿ ಹಾಗೂ CSKಗೂ ಸಹಿತ ಈ ಪಂದ್ಯ ಬಹಳ ಮಹತ್ವವಾಗಿರೋದ್ರಿಂದಾಗಿ RCB ಆಡಿರುವಂಥ ಒಂದು ಪಂದ್ಯವನ್ನು ಗೆದ್ದು 2 ಅಂಕಗಳೊಂದಿಗೆ RCB ಇದ್ದರೆ, ಈ ಕಡೆ CSK ಆಡಿರುವಂಥ 2 ಪಂದ್ಯಗಳಲ್ಲಿ 2 ಪಂದ್ಯಗಳನ್ನು ಸೋತು ಅಂಕಗಳು 0 ಇರೋದ್ರಿಂದಾಗಿ ಹೀಗಾಗಿ CSKಗೆ 3ನೇ ಪಂದ್ಯ ಬಹಳ ಮಹತ್ವವಾಗಿದೆ. ಹಾಗಾಗಿ RCB ಮತ್ತು CSK ಪಂದ್ಯಗಳು IPL ಚರಿತ್ರೆಯಲ್ಲೇ RCB ಒಂದು ಕಪ್ಪನ್ನು ಗೆದ್ದುಕೊಂಡಿದೆ. ಅದು 2025ರಲ್ಲಿ RCB 18 ವರ್ಷಗಳ ಶ್ರಮದಿಂದ ಒಂದು ಬಾರಿ ಕಪ್ಪನ್ನು ಎತ್ತಿಡಿದೆ. ಹಾಗಾಗಿ CSKಗೂ ಸಹಿತ ಸತತವಾದಂಥ 5 ಬಾರಿ ಚಾಂಪಿಯನ್ ಆಗಿರುವಂಥ CSK ಈಗ ಸತತವಾಗಿ 2 ಪಂದ್ಯಗಳನ್ನು ಸೋತಿದೆ. ಸೊ ಹಾಗಾಗಿ 3ನೇ ಪಂದ್ಯದಲ್ಲಿ CSK ಗೆಲ್ಲಬೇಕು ಅಂತದ್ದು ಪ್ಲ್ಯಾನನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ RCBಯನ್ನು ಸೋಲಿಸೋದು ಸಾಮಾನ್ಯ ವಿಷಯವಲ್ಲ. ಹಾಗಾಗಿ IPL ಹಿಸ್ಟ್ರಿಯಲ್ಲಿ RCB ಮತ್ತು CSK 2008ರಿಂದ 2026ರವರೆಗೆ 8 ಬಾರಿ ಮುಖಾಮುಖಿ ಆಗಿವೆ. IPLನಲ್ಲಿ ಎರಡೂ ಟೀಮುಗಳು 2008ರಿಂದ ಹಿಡಿದು 2026ರವರೆಗೆ 34 ಬಾರಿ IPLನಲ್ಲಿ ಎರಡೂ ಟೀಮುಗಳು ಮುಖಾಮುಖಿ ಆಗಿವೆ. IPLನಲ್ಲಿ ಎರಡೂ ಟೀಮುಗಳು 34 ಬಾರಿ ಮುಖಾಮುಖಿ ಆಗಿವೆ. ಇದರಲ್ಲಿ ಗೆಲುವು CSK 21 ಬಾರಿ ಗೆಲುವನ್ನು ದಾಖಲಿಸಿದೆ RCBಯ ವಿರುದ್ಧ. ಹಾಗಾಗಿ CSK ವಿರುದ್ಧ RCB ಕೇವಲ 13 ಬಾರಿ ಗೆಲುವನ್ನು ದಾಖಲಿಸಿದೆ. IPLನಲ್ಲೇ ಬರೋಬ್ಬರಿ 34 ಬಾರಿ ಮುಖಾಮುಖಿಯಾಗಿವೆ RCB ಮತ್ತು ವರ್ಸಸ್ CSK. ಇದರಲ್ಲಿ ಹೆಚ್ಚು ಗೆಲುವು CSK ಇರೋದರಿಂದಾಗಿ ಹಾಗಾಗಿ ಕಡಿಮೆ ಗೆಲುವು ಇರೋದು RCBದು. ಸೊ ಹಾಗಾಗಿ ಇವತ್ತಿನ ಈ ಒಂದು ಈಗ ಕೆಲವು ವರ್ಷಗಳ ಹಿಂದೆ ನೋಡೋದಾದರೆ ಪ್ರತಿಯೊಂದು ಪಂದ್ಯದಲ್ಲಿ CSK ಗೆಲ್ತಿತ್ತು. ಈಗ ಇತ್ತೀಚೆಗೆ 1 ವರ್ಷ ಆಯಿತು, ಈಗ 2 ವರ್ಷ ಆಯಿತು. ಆಡಿರುವಂಥ 3 ಪಂದ್ಯಗಳಲ್ಲಿ ಈಗ RCBಯನ್ನೇ ಗೆಲುವು ದಾಖಲೆ ಮಾಡಿದೆ. ಈಗ ಹೋದ ವರ್ಷ 2025ರಲ್ಲಿ 2 ಮ್ಯಾಚ್ಗಳಿದ್ದು RCB ಮತ್ತು CSK. ಈ 2 ಮ್ಯಾಚ್ಗಳಲ್ಲಿ RCBನೇ ಗೆದ್ದಿದೆ. ಸೊ CSK ಸೋತಿದೆ. ಹಾಗಾಗಿ ಈಗ ಒಂದು 3ನೇ ಪಂದ್ಯವು ಸಹಿತ RCB ಗೆಲ್ಲಬೇಕು ಅನ್ನೋಂಥದ್ದು ಪ್ಲ್ಯಾನನ್ನು ಮಾಡ್ತಾಯಿದೆ. ಈಗ RCBದು ಒಳ್ಳೆಯ ರನ್ ರೇಟು ಸಹಿತ ಇದೆ, ಒಳ್ಳೆಯ ಗೆಲುವಿನ ನಾಗಾಲೋಟು ಸಹಿತ RCB ಇದೆ. ಸೊ ಹಾಗಾಗಿ CSK ಈಗ 2 ಪಂದ್ಯಗಳನ್ನು ಸೋತಿದೆ. ಸೊ ಹಾಗಾಗಿ RCB ಗೆಲ್ಲಬಹುದು ಅನ್ನೋಂಥ ಫೇವರೇಟ್ ಟೀಮು. ಮತ್ತು RCB ಮತ್ತು CSK ಇಷ್ಟೊಂದು ಫೇಮಸ್ ಆಗಲು ಕಾರಣವೇನೆಂದರೆ RCBಯಲ್ಲಿ ವಿರಾಟ್ ಕೊಹ್ಲಿ ಅವರಿದ್ದಾರೆ ಮತ್ತು CSKದಲ್ಲಿ MS ಧೋನಿ ಅವರಿದ್ದಾರೆ. ಇಬ್ಬರು ಲೆಜೆಂಡ್ರಿ ಆಟಗಾರರು ಮುಖಾಮುಖಿ ಆದಾಗ ಹೇಗಿರುತ್ತೆ ಅನ್ನೋಂಥದ್ದನ್ನು ಹೇಳೋದು ಪ್ರಯತ್ನ. ಸೊ ಹಾಗಾಗಿ ಈಗ RCBಯದ ರನ್ ರೇಟನ್ನು ನೋಡೋದಾದರೆ RCB ಆಡಿರೋದು ಒಂದೇ ಪಂದ್ಯ, ಅದರಲ್ಲಿ 1 ಪಂದ್ಯಗಳಿಂದ ಗೆದ್ದಿದೆ. ಸೋಲು RCBದು 0 ಇದೆ. ಯಾವುದೇ RCBಯ ಪಂದ್ಯ ಮಳೆಯಿಂದ ರದ್ದಾಗಿಲ್ಲ. ಸೊ ಹಾಗಾಗಿ RCBಗೆ 2 ಅಂಕಗಳು ಇವೆ. ಈಗ RCBಯದ ರನ್ ರೇಟನ್ನು ನೋಡೋದಾದರೆ 1.2907 ರನ್ ರೇಟನ್ನು ಹೊಂದಿದೆ RCB. ಸೊ ಹಾಗಾಗಿ ಈಗ CSKದ ರನ್ ರೇಟನ್ನು ನೋಡೋದಾದರೆ CSK ಆಡಿರುವಂಥದ್ದು 2 ಪಂದ್ಯಗಳು, ಗೆಲುವು 0, ಸೋಲು 2 ಪಂದ್ಯಗಳನ್ನು CSK ಸೋತಿದೆ. ಹಾಗಾಗಿ CSK ಯಾವ ಪಂದ್ಯವೂ ಸಹಿತ ಮಳೆಯಿಂದ ರದ್ದಾಗಿಲ್ಲ. ಸೊ CSK ಆಡಿರುವಂಥ 2 ಪಂದ್ಯಗಳಿಂದ ಸೋತಿರೋದರಿಂದ ಅದರ ಅಂಕಗಳು 0 ಇವೆ. ಅದರಾಗಿ CSKದು ರನ್ ರೇಟನ್ನು ನೋಡೋದಾದರೆ ಮೈನಸ್ಸಲ್ಲಿದೆ. ಇದು ಮೈನಸ್ಸಲ್ಲಿದ್ದರೆ ಯಾವುದೇ ಆದಂಥ ಲಾಭವಿಲ್ಲ. ಸೊ 2.562 ರನ್ ರೇಟರನ್ನು CSK ಹೊಂದಿದೆ. ಬರೋಬ್ಬರಿ ಮೈನಸ್ಸಲ್ಲಿದೆ CSKದು. ಬರೋಬ್ಬರಿ 2.562 ರನ್ ರೇಟನ್ನು CSK ಹೊಂದಿದೆ. ಇದು CSK ರನ್ ರೇಟ್ ಮೈನಸ್ಸಲ್ಲಿದೆ. ಇನ್ನಾಗಿ IPLನಲ್ಲಿ
ಅತಿ ಹೆಚ್ಚು ರನ್ ರೇಟನ್ನು ಹೊಂದಿರುವಂಥ ಟೀಮ್ ಯಾವುದು? ಈಗ 10 ಟೀಮ್ಗಳಲ್ಲಿ ಮೊದಲನೇ ಸ್ಥಾನದಲ್ಲಿರೋದು ಪಂಜಾಬ್ ಕಿಂಗ್ಸ್. ಆಡಿರುವಂಥ 2 ಪಂದ್ಯಗಳನ್ನು ಗೆದ್ದುಕೊಂಡು ಸೋಲು 0 ಇರೋದರಿಂದ ಯಾವುದೇ ಪಂಜಾಬ್ ಕಿಂಗ್ಸ್ ಮ್ಯಾಚ್ ಮಳೆಯಿಂದ ಯಾವುದೇ ಪಂದ್ಯವು ಸಹಿತ ರದ್ದನ್ನು ಆಗಿಲ್ಲ. ಸೊ ಹಾಗಾಗಿ ಪಂಜಾಬ್ ಕಿಂಗು ಅದರ ರನ್ ರೇಟನ್ನು ನೋಡೋದಾದರೆ ಬರೋಬ್ಬರಿ 0.637 ರನ್ ರೇಟನ್ನು ಪಂಜಾಬ್ ಕಿಂಗ್ ಹೊಂದು 2 ಪಂದ್ಯಗಳಿಂದ ಗೆದ್ದಿರೋದರಿಂದಾಗಿ ಅಂಕಗಳು 4 ಇರೋದರಿಂದಾಗಿ IPLನಲ್ಲಿ ಟಾಪ್ ರನ್ ರೇಟನ್ನು ಹೊಂದಿರುವಂಥ ಟೀಮುಗಳಲ್ಲಿ ಈಗ ಪಂಜಾಬ್ ಕಿಂಗ್ ಒಂದಾಗಿದೆ. ಸೊ ಹಾಗಾಗಿ ಇಲ್ಲಿ ಒಂದು ವಿಷಯವನ್ನು ಹೇಳ್ಬೇಕಂದ್ರೆ 5 ಬಾರಿ ಚಾಂಪಿಯನ್ ಆಗಿರೋದು CSK ಮತ್ತು KKR ಸಹಿತ 3 ಬಾರಿ ಚಾಂಪಿಯನ್ ಆಗಿದೆ. IPL ಹಿಸ್ಟ್ರಿಯಲ್ಲಿ 5 ಬಾರಿ CSK ಚಾಂಪಿಯನ್ ಆಗಿದೆ, 3 ಬಾರಿ KKR ಚಾಂಪಿಯನ್ ಆಗಿದೆ. ಸೊ ಇವು 2 ಟೀಮ್ಗಳನ್ನ ಯಾಕೆ ಟ್ಯಾಲಿ ಮಾಡ್ತಾ ಇದ್ದೀನಿ? ಆಡಿರುವಂಥ 2 ಟೀಮ್ಗಳು 2 ಪಂದ್ಯಗಳಲ್ಲಿ ಸೋಲನ್ನು ಅನುಭವಿಸಿಕೊಂಡಿವೆ. KKR ಸಹಿತ 2 ಪಂದ್ಯವನ್ನು ಆಡಿದೆ, ಆ 2 ಪಂದ್ಯಗಳಲ್ಲಿ ಸೋಲನ್ನು ಕಾಣಿದೆ. ಈ ಕಡೆ CSK ಆಡಿರುವಂಥ 2 ಪಂದ್ಯಗಳಲ್ಲಿ 2 ಪಂದ್ಯಗಳನ್ನು CSK ಸೋಲನ್ನು ಕಾಣಿದೆ. ಸೊ ಹಾಗಾಗಿ ಇಲ್ಲಿ ರನ್ ರೇಟನ್ನು ನೋಡೋದಾದರೆ CSK 5 ಬಾರಿ ಚಾಂಪಿಯನ್ ಆದರೂ ಸಹಿತ ಎಷ್ಟು ಹೀನಾಯವಾಗಿ ಸೋತಿದೆ ಅಂದರೆ KKR 2 ಪಂದ್ಯಗಳನ್ನು ಸೋತಿದ್ರು ಸಹಿತ ಅದರ ರನ್ ರೇಟರು ಮೈನಸ್ಸಲ್ಲಿದೆ. 1.964 ರನ್ ರೇಟನ್ನು KKR ಹೊಂದಿದೆ. ಈ ಕಡೆ CSK ರನ್ ರೇಟರನ್ನು ನೋಡೋದಾದರೆ 2.562 ರನ್ ರೇಟರನ್ನು ಹೊಂದಿದೆ. ಸೊ ಗಜಾಂತರ ವ್ಯತ್ಯಾಸವೇ. 2 ಟೀಮುಗಳು 2 ಪಂದ್ಯಗಳನ್ನು ಸೋತಿರುವೆ. ಹಾಗಾಗಿ ಈ ವರ್ಷದ 2026ರಲ್ಲಿ IPLನಲ್ಲಿ ಅತಿ ಹೆಚ್ಚು ಸೋಲುಗಳನ್ನು ಅನುಭವಿಸಿಕೊಂಡಿರುವಂಥ ಟೀಮ್ಗಳು ಇವೆರಡೇ ಇವೆ. ಸೊ ಹಾಗಾಗಿ ಇಂದು ನಡೆಯುವಂಥ ಅಥವಾ ನಾಳೆ ಮಾರ್ಚ್ 5ನೇ ತಾರೀಕು ನಡೆಯುವಂಥದ್ದು RCB ಮತ್ತು CSK ಪಂದ್ಯದಲ್ಲಿ ಯಾವ ಟೀಮ್ ಗೆಲ್ಲುತ್ತದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ತೀರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ ಸ್ನೇಹಿತರೆ.